ಕೆಲಸ ಬರ್ತಾ ಇದೆ. ಅದರಲ್ಲಿ ಮಕ್ಕಳ ದಸರಾ ಕಾರ್ಯಕ್ರಮವೂ ಕೂಡ ಒಂದಾಗಿದೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವ ಶಿವಮೊಗ್ಗ ನಗರ ಸನ್ಮಾನ್ಯ ಶಾಸಕರಾದ ಶ್ರೀ ಎಸ್ ಎನ್ ಚನ್ನಬಸಪ್ಪ ಚೆನ್ನೀರವರಿಗೆ, ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಶ್ರೀ ಮಾಯಿನಗೆ ರಮೇಶ್ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಆಶ್ರಯ ಸಮಿತಿ ಸದಸ್ಯರಾದ ಅದರೊಂದಿಗೆ ಈ ಮಕ್ಕಳ ದಸರಾ ಇಷ್ಟು ಪ್ರಥಮ ದರ್ಜೆ ಸಹಾಯಕರಾಗಿರುವಂತಹ ವೀಣಪ್ಪ ನಾಯ್ಡು ಅವರು ಕೂಡ ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ಅವರು ಇದೀಗ ನಮ್ಮ ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಸಮಾರೋಪ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಈ ಐತಿಹಾಸಿಕ ಹಾಗೂ ಪಾರಂಪರಿಕ ಹಬ್ಬದ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುವ ಕಾರ್ಯಕ್ರಮ ನಾಡಹಬ್ಬ ದಸರಾ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಅತಿ ನಮ್ಮ ಮುಗಿದಿದ್ದಾರೆ, ಅನೇಕ ನಮ್ಮ ಪ್ರಮುಖರು ಇದ್ದಾರೆ. ಶಿವಮೊಗ್ಗಕ್ಕೆ ಕೀರ್ತಿ ತಂದಿರುವಂಥ ಇಬ್ಬರು ಶ್ರೇಷ್ಠ ಕಲಾವಿದರು ನಮ್ಮ ಬೇಕಾಗಿದೆ. ನಿಜವಾಗ್ಲೂ ಸಂತೋಷ ಆಗುತ್ತೆ ಅವ್ರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ, ಅವ್ರು ಹಾಡಿದಂಥ ಸಂದರ್ಭದಲ್ಲಿ ಯಾವ ಹಂತಕ್ಕೆ ಬೆಳೀತಾರೆ ಮಕ್ಕಳು, ಭಗವಂತ ಯಾವ ರೀತಿಯ ಶಕ್ತಿಯನ್ನು ಅವರಿಗೆ ಧಾರೆ ಬೆಳೀತಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರಿಗೆ ಮೇಲೆ ಸದಾ ಇರೋ ಪರಿಣಾಮ ಇವತ್ತು ನಮ್ಮ ರಾಜ್ಯದ, ನಮ್ಮ ಶಿವಮೊಗ್ಗ ಹೆಸರನ್ನ ರಾಜ್ಯ ಅಷ್ಟೇ ಅಲ್ಲ, ಈ ದೇಶದ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಶಿವಮೊಗ್ಗವನ್ನು ಬಸವಿಸಿರುವಂಥವರು ಈ ಇಬ್ಬರು ಶ್ರೇಷ್ಠ ಕಲಾವಿದರು ಅಂತ ನಮಗೆ ಬೆಳಗ್ಗೆ ನಮ್ಮ ಮಕ್ಕಳ ದಸರಾ ವಿದ್ಯಾರ್ಥಿಯಿಂದ ಋತು ಸ್ಪರ್ಶ ಮಾಡಬೇಕಾಗಿದೆ. ಪ್ರತಿ ವರ್ಷ ಚೆನ್ನಾಗಾಗತ್ತೆ. ಈ ವರ್ಷ ಬೇರೆ ಕಾರಣಕ್ಕೋಸ್ಕರ ಅನಿವಾರ್ಯ ಕಾರಣದಿಂದ ಶಾಲಾ ಶಿಕ್ಷಕರಿಗೂ ಸಕ್ಸಸ್ ಸಿಗೋದು ಅಂತ ಪರಿಣಾಮ ಆಗಿದೆ. ವ್ಯವಸ್ಥೆಗಳು ಸ್ವಲ್ಪ ವ್ಯತ್ಯಾಸ ಆದಂಥ ಕಾರಣಕ್ಕೋಸ್ಕರ ಋತು ಸ್ಪರ್ಶ ಬೆಳಗ್ಗೆ ಸುಮಾರು 15-20,000 ಮಕ್ಕಳ ದಸರಾ ವೈಭವದ ಮೆರವಣಿಗೆಯನ್ನು ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ನಿವಾರಣೆ ಕಾರಣದಿಂದ ಆಗಲಿಲ್ಲ. ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಮುಂದಿನ ಬಾರಿ ದಸರಾ ಖಂಡಿತವಾಗ್ಲೂ ನಾವು ಚೆನ್ನಾಗಿ ಮಾಡ್ತೇವೆ. ಮಕ್ಕಳ ದಸರಾ ಆ ಸಂದರ್ಭದಲ್ಲಿ ಆ ದಸರಾವನ್ನು 7 ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಕೂಡ ನಾನು ಸಂದರ್ಭ ಮಾಡ್ತೇನೆ. ಆ ಸಂದರ್ಭದಲ್ಲಿ ಬಿಇಒರಿದ್ದಾರೆ. ಇಡೀ ಮಕ್ಕಳ ದಸರಾದ ಶ್ರೇಯಸ್ಸಿಗೆ ಅದು ಯಶಸ್ವಿಗೆ ಅವರು ಸಂಪೂರ್ಣ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಪರಿಣಾಮವಾಗಿ ಒಂದು ದಿವಸ ನಾನು ಕಂದ ಅಲ್ಲ ನಾನು ಸ್ಕಂದ ಅಂತ ಹೇಳಿ ಋತುಸ್ಪರ್ಶ ಅವರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಮೊದಲನೇದಾಗಿ ಶಿವಮೊಗ್ಗದ ಮಕ್ಕಳ ದಸರಾ ಕರೆದಿದ್ದಕ್ಕೆ ಮಹಾನಗರ ಪಾಲಿಕೆಯವರಿಗೆ ನನ್ನ ಧನ್ಯವಾದಗಳು. ಹಾಗೂ ನಿಮ್ಮೆಲ್ಲರ ಡ್ಯಾನ್ಸ್ ಟ್ಯಾಲೆಂಟ್ ನೋಡೋದಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಹಾಗೂ ಖುಷಿ ಆಗ್ತಾಯಿದೆ. ಮತ್ತು ಹಾಗೂ ಇವತ್ತು ನಮ್ಮ ಅಕ್ಕ ಸುನಿಧಿ ಗುಜ್ಜರು ಬೋಧನ ಸ್ಕೂಲಿಂದ ಡೋಲ್ ಕುಣಿತ ಆಡ್ತಾ ಇದ್ದಾರೆ. ತುಂಬ ಹೆಮ್ಮೆ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ.
ಚಿತ್ತವನ್ನು ನಾನಿನ್ನಲಿರಿಸುವೆ ದೇವಿ ಶರಣಂ. ಭಕ್ತಿ ಭಾವವನಿರೆಂದು ಬೇಡುವೆ ತಾಯಿಯೇ ಶರಣಂ. ಮುಕ್ತಿ ಮಾರ್ಗವ ತೋರೆಂದು ಬೇಡುವೆ ಚಾಮುಂಡಿಯೇ ಶರಣಂ. ಮೊದಲನೇದಾಗಿ ತಾಯಿ ಚಾಮುಂಡಿ ಅಮ್ಮನವರಿಗೆ ಶಿರಸ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಮಕ್ಕಳ ದಸರಾ ಕಾರ್ಯಕ್ರಮ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ನಾಡ ಹಬ್ಬ ದಸರಾ ಎಲ್ಲ ಕಡೆ ಬೇರೆ ಬೇರೆ ಕಡೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ಈ ದಸರಾ ಇನ್ನಷ್ಟು ವಿಶೇಷವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಶಿವಮೊಗ್ಗನೇ ಎಷ್ಟು ಅದ್ಭುತವಾಗಿದೆ ನೋಡಿ. ನಮ್ಮ ಶಿವಮೊಗ್ಗ ಎಷ್ಟು ಅದ್ಭುತ ಅಂದರೆ ನಮ್ಮ ಕುವೆಂಪು ಅವರು ಹೇಳಿದ್ದಾರೆ, ಸತ್ತಿರದ ಬಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ, ಅಲ್ಲಿಗೆ ಗೊರವಂಕ ಕೋಗಿಲೆಗಳೆಂಚರವು ಕಲಿಯುತ್ತಲೇ ಎಲೆಯಾಗಿ ಬೇರಿ ಬರುತ್ತಿರಲಿ, ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳಂಬ ಎಂಬ ದಲ್ಲು ದನ ಕಾಯುವನ ಕೊಳನೊಡನೆ ಬರಲಿ, ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲಿ, ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲಿ. ಅಂದರೆ ನಮ್ಮ ಮಲೆನಾಡು ಇಂತಹ ಅದ್ಭುತವಾದ ನಾಡಿನಲ್ಲಿ ಒಂದು ಸಣ್ಣ ಗುಡಿಸಲಿದ್ರೂ ಸಾಕು ಅಂತ ಹೇಳ್ತಾರೆ. ಇಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳ ಇಂಚರ ದನಗಳ ಅಂಬ ಎಂಬ ದನಿ, ಇದೆಲ್ಲ ಎಷ್ಟು ಅದ್ಭುತವಾಗಿದೆ. ಹಾಗೆ ಈ ಒಂದು ನಮ್ಮ ಶಿವಮೊಗ್ಗ ಅನ್ನೋದೇನಿದೆ ಹಲವಾರು ಮಹಾನ್ ಚೇತನರಿಗೆ, ಶ್ರೇಷ್ಠ ವ್ಯಕ್ತಿಗಳಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ ಎಲ್ಲರಿಗೂ ಜನ್ಮ ಕೊಟ್ಟಂತಹ ನಾಡು. ಇಂತಹ ನಾಡಲ್ಲಿ ಜನಿಸಿದಂತಹ ನಾವೆಲ್ಲರೂ ಪುಣ್ಯವಂತರು. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಈ ಅದ್ಭುತವಾದ ಪ್ರಕೃತಿಯ ಮಡಿಲಿನಲ್ಲಿ ನಮ್ಮ ದಸರಾ ಹಬ್ಬ ನಡೀತಾ ಇದೆ. ಅದು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಹಾಗೆ ನಮ್ಮ ಶಿವಮೊಗ್ಗದ ಮಹಾನಗರ ಪಾಲಿಕೆಯವರ ಕಡೆಯಿಂದ ನಡೀತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಸೊ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ದಸರಾ ಹಬ್ಬ ನಡೀತಾ ಇದೆ. ಇದಕ್ಕೆ ಇನ್ನಷ್ಟು ಇವತ್ತಿನ ಮಕ್ಕಳ ದಸರಾ ಹಬ್ಬಕ್ಕೆ ಇನ್ನಷ್ಟು ಮೆರುಗನ್ನ ನಮ್ಮ ಎಲ್ಲ ಅತಿಥಿಗಳು ಗಣ್ಯರು ಕೂತಿದ್ದಾರೆ ನಮ್ಮ ವೇದಿಕೆ ಮೇಲೆ. ನಮ್ಮ ಸನ್ಮಾನ್ಯ ಶಾಸಕರಾದ ಚಂದ್ರಸಪ್ಪ ಸರ್ ಅವರಾಗಿರ್ಬೋದು, ಹಾಗೆ ಮಾಯಣ್ಣ ಸರ್ ಅವರು, ಹಾಗೆ ಎಲ್ಲ ಅತಿಥಿ ಗಣ್ಯ ಮಾನ್ಯರು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ತಂದುಕೊಂಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇವತ್ತು ಇಲ್ಲಿ ಮಕ್ಕಳ ದಸರಾ ನಡೀತಾ ಇದೆ. ದಸರಾದಲ್ಲಿ ಮಕ್ಕಳ ದಸರಾ ಅನ್ನೋ ವಿಭಾಗ ಮಾಡಿ ಇವತ್ತಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಎಲ್ಲ ಮಕ್ಕಳು ಫುಲ್ ಉತ್ಸಾಹದಲ್ಲಿ ರೆಡಿಯಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಒಂದು ಮಕ್ಕಳಲ್ಲಿರುವಂಥ ಒಂದು ಚಿಕ್ಕ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಮಹತ್ ಕಾರ್ಯ ಇಲ್ಲಿ ನಡೀತಾ ಇದೆ. ಒಂದು ಏನೋ ಒಂದು ಕಲೆ ಇದ್ದಾಗ ಅದನ್ನು ಪ್ರೋತ್ಸಾಹಿಸಿದ್ರೆ ಮುಂದೆ ಏನೋ ಒಂದು ಸಾಧನೆ ಮಾಡೋದಕ್ಕೆ ಅದೊಂದು ಮೆಟ್ಲಾಗುತ್ತೆ. ಅಂಥ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇರುವಂಥ ನಮ್ಮ ಶಿವಮೊಗ್ಗದ